ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನಾವು ಫ್ಯೂಚರಲ್ಲಿ ಬೇಸಿಕ್ನಲ್ಲಿ ಹೇಗೆ ಕಂಡುಹಿಡಬೇಕು ಅಂತ ನೋಡ್ಕೊಂಡಿದ್ವಿ. ಅದೇ ಥರ ಈಗ 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ಕೇಳಿದಾಗ ಯಾವ ಥರ ಮಾಡಬೇಕು ಅಂತ ನೋಡೋಣ. ಈ ವಿಡಿಯೋನಲ್ಲಿ ನಾನು ಯಾವ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕೆ ಹೋಗ್ತಾ ಇದ್ದೀನಿ, ಅದ್ರ ಸಲುವಾಗಿ 2 ಟೇಬಲ್ನ ಹಾಕಿದ್ದೀನಿ. ನೀವು ಎಕ್ಸಾಮಲ್ಲಿ ಈ ಥರನೇ ಟೇಬಲ್ನ ಹಾಕಬೇಕು. ಈಗ ಬನ್ನಿ, ಒಂದನೇ ಕ್ವಶನ್ ಏನಿದೆ ಅಂತ ನೋಡೋಣ. ಈ ಮೇಲ್ಗಡೆ ಶೋ ಆಗ್ತಿದೆ ನೋಡಿ ನಿಮಗೆ ಕ್ವಶನ್ನು. ಶಿವಾನಂದ್ ಇನ್ವೆಸ್ಟ್ rupees 1000, rupees 2000 and rupees 4000 at the end of each year. ಇಲ್ಲಿ ಶಿವಾನಂದ್ ಏನ್ ಮಾಡ್ತಾನೆ, ವರ್ಷ ಫಸ್ಟ್ ಇಯರ್ 1000, ಸೆಕೆಂಡ್ ಇಯರ್ 2000 ಮತ್ತೆ ಥರ್ಡ್ ಇಯರ್ 4000 ಇನ್ವೆಸ್ಟ್ ಮಾಡ್ತಾನೆ. ಅದು ಕ್ವಶನ್ ಕಂಟಿನ್ಯೂ ಏನ್ ಕೊಟ್ಟಿದ್ದಾರೆ, ಕ್ಯಾಲ್ಕುಲೇಟ್ ದ ಕಂಪೌಂಡೆಡ್ ವ್ಯಾಲ್ಯೂ at the end of 3 years compounded annually when interest is charged at the end of 3 years compounded annually when interest is charged at 10% per annum. According to compounded factor table, the compounded interest factor is for RE1 for first year 1.10, second year 1.210. ಇದು ಕ್ವಶನ್. ಈ ಕ್ವಶನ್ ಮೇಲೆ ನಾವು ಲೆಕ್ಕವನ್ನ ಮಾಡ್ಕೊಂಡು ಹೋಗ್ಬೇಕು. ಈಗ ನಮ್ಗೆ ಕಂಪೌಂಡೆಡ್ ಫ್ಯಾಕ್ಟರ್ ಗೊತ್ತಿಲ್ಲ ಅಂದ್ರೆ ಕಂಪೌಂಡೆಡ್ ಫ್ಯಾಕ್ಟರ್ ಹೇಗೆ ಕಂಡುಹಿಡಬೇಕು ಅಂತ ಮೊದಲನೇದು ಕಂಡುಹಿಡೋಣ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಫಸ್ಟ್ ಇಯರ್ ಬರ್ಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಬರ್ಕೊಂಡು ಎಷ್ಟು ಇಯರ್ ಇದಾವೆ, 3 ಇಯರ್ಸ್ 3 ಇಯರ್ಸ್ ಇನ್ವೆಸ್ಟ್ ಮಾಡಿದ್ದಾನೆ. 1ನೇ ಇಯರ್ ನಲ್ಲಿ ಏನ್ ಮಾಡಿದ್ದಾನೆ, 1000 rupees ಇನ್ವೆಸ್ಟ್ ಮಾಡಿದ್ದಾನೆ. 2ನೇ ಇಯರ್ ನಲ್ಲಿ 2000, ಥರ್ಡ್ ಇಯರ್ ನಲ್ಲಿ 4000 ಇನ್ವೆಸ್ಟ್ ಮಾಡಿದ್ದಾನೆ. ಈಗ ಏನ್ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಅವ್ರು ಏನ್ ಕೊಟ್ಟಿದ್ದಾರೆ, ಅಟ್ ದ ಎಂಡ್ ಆಫ್ ಈಚ್ ಇಯರ್. ಅವನು ಯಾವಾಗ ಮಾಡಿದ್ದಾನೆ, ಎವ್ರಿ ಇಯರ್ ಎಂಡಿಗೆ ಇನ್ವೆಸ್ಟ್ ಮಾಡಿದ್ದಾನೆ. ಅಂದ್ರೆ 1ನೇ ವರ್ಷ ಎಂಡಿಗೆ ಇನ್ವೆಸ್ಟ್ ಮಾಡಿದ್ದಾನೆ, ಸೆಕೆಂಡ್ ಇಯರ್ ಅವಾಗ ಎಂಡಿಗೆ ಇನ್ವೆಸ್ಟ್ ಮಾಡಿದ್ದಾನೆ, ಥರ್ಡ್ ಇಯರ್ ಅವಾಗ ಎಂಡಿಗೆ ಇನ್ವೆಸ್ಟ್ ಮಾಡಿದ್ದಾನೆ. ಈಗ ಇನ್ನು ಈ ಇಯರ್ ಎಂಡಿಗೆ ಇನ್ವೆಸ್ಟ್ ಮಾಡಿದ್ರೆ ಅವನಿಗೆ ಮುಂದಿನ ಇಯರ್ಗೆ ಎಂಡಿಗೆ 1 ವರ್ಷದ ಇಂಟ್ರೆಸ್ಟ್ ಬರುತ್ತೆ. ಅದ್ರ ಮುಂದಿನ ಇಯರ್ ಎಂಡಿಗೆ 2 ವರ್ಷದ ಇಂಟ್ರೆಸ್ಟ್ ಬರುತ್ತೆ ಅಲ್ವಾ. ಆ ಸಲುವಾಗಿ ಇದಕ್ಕೆ ನಮಗೆ 2 ಇಯರ್ಸ್ ಇಂಟ್ರೆಸ್ಟ್ ಬರಬೇಕು ಅಂತ ಬರ್ಕೋಬೇಕು. ಇದಕ್ಕೆ ಅವಾಗ ಹೇಳಿದ್ನಲ್ಲ, ಇದಕ್ಕೆ 2 ಇಯರ್ಸ್ ಅಂದ್ರೆ ಇದಕ್ಕೆ 1 ಇಯರ್ದು ಬರ್ಕೋಬೇಕು. ಇದಕ್ಕಂತರೂ ಬರೋದಿಲ್ಲ, ಆ ಸಲುವಾಗಿ 0. ಯಾಕಂದ್ರೆ ಇದು ಎಂಡಿಗೆ ಇನ್ವೆಸ್ಟ್ ಮಾಡಿರ್ತೀವಿ, ಅದು ನೆಕ್ಸ್ಟ್ ಇಯರ್ ಬರುತ್ತೆ. ಆದ್ರೆ ಈ ಇಯರ್ ಅವ್ರು ಕೇಳಿದ್ದು ಬರೀ 3 ವರ್ಷದಷ್ಟೇ ಕ್ಯಾಲ್ಕುಲೇಟ್ ಮಾಡಂದಿದ್ದಾರೆ. ಆ ಸಲುವಾಗಿ ಇದಕ್ಕೆ ಇಂಟ್ರೆಸ್ಟ್ ನಾವು ಕೊಡೋಂಗಿಲ್ಲ. ಈಗ ಇಂಟ್ರೆಸ್ಟ್ ಫ್ಯಾಕ್ಟರ್ ಅವ್ರು ಎಷ್ಟು ಕೊಟ್ಟಿದ್ದಾರೆ, 10% ಪರ್ ಆನಮ್ ಕೊಟ್ಟಿದ್ದಾರೆ. ಬಹಳ ಜನಕ್ಕೆ ಇದು ಪ್ರಾಬ್ಲಮ್ ಏನಂದ್ರೆ, ಇದು ಇಂಟ್ರೆಸ್ಟ್ ಅನ್ನ ಫ್ಯಾಕ್ಟರ್ ನಲ್ಲಿ, ಕಂಪೌಂಡೆಡ್ ಫ್ಯಾಕ್ಟರ್ ನಲ್ಲಿ ಹೇಗೆ ಮಾಡಬೇಕು ಅನ್ನೋದು. ಇದನ್ನ ಇಂಟ್ರೆಸ್ಟ್ ಅನ್ನ ಕಂಪೌಂಡೆಡ್ ಫ್ಯಾಕ್ಟರ್ ನಲ್ಲಿ ಮಾಡ್ಬೇಕಂದ್ರೆ ಒಂದು ಕ್ಯಾಲ್ಕುಲೇಷನ್ ಟ್ರಿಕ್ ಇದೆ, ಕ್ಯಾಲ್ಕುಲೇಟರ್ ನಲ್ಲಿ ಮಾಡ್ಕೋಬಹುದು. ಹೇಳ್ತೀನಿ ನೋಡಿ. ಈಗ ಅವ್ರು ಎಷ್ಟು ಕೊಟ್ಟಿದ್ದಾರೆ, 10% ಕೊಟ್ಟಿದ್ದಾರೆ ಅಲ್ವಾ. ಈಗ 10% ಅಂದ್ರೆ ನಾವೇನ್ ಮಾಡ್ಕೋಬಹುದು, 10/100 ಅದೇನಾಗುತ್ತೆ ನಮಗೆ 0.1 ಆಗುತ್ತೆ. ಈಗ ಈ 0.1 ಇದೆಯಲ್ಲ, ಆ 0.1 ನ ನಾವೇನ್ ಮಾಡ್ಬೇಕು, ಆ ಫಾರ್ಮುಲಾ ಇರುತ್ತಲ್ಲ ನಮಗೆ ಫ್ಯೂಚರ್ ಅಲ್ಲಿ ಕಂಡಿಡೋ ಫಾರ್ಮುಲಾ. ಫ್ಯೂಚರ್ ನಲ್ಲಿ ಏನಿರುತ್ತೆ, 1+r ಎಷ್ಟು n ಅಂತ ಇರುತ್ತಲ್ಲ. ಈ 0.1 ನ ಇಲ್ಲಿಟ್ರೆ ಏನಾಗುತ್ತೆ, 1 + 0.1 ಏನಾಗೋಯ್ತು, 1.1 ಆಯ್ತು. ಇದು 1.1 ಯಾವಾಗ ಆಗುತ್ತೆ ಅಂದ್ರೆ, ಏನಂತಲ್ಲಿ 1 ವರ್ಷಕ್ಕೆ ನಾವು ಇಂಟ್ರೆಸ್ಟ್ ಕೊಟ್ರೆ ಅವಾಗ ಏನಾಗುತ್ತೆ 1.1. 1.1 ಅಂದ್ರೆ ಏನಾಗುತ್ತೆ, 1.1 ಅಷ್ಟೇ ಆಗುತ್ತೆ. ಈಗ 1.1 ಇಲ್ಲಿ 1.1 ಬರೆಯೋದು. ಇದಕ್ಕೆ ಏನು ಇಂಟ್ರೆಸ್ಟ್ ಕೊಡೋದಿಲ್ಲ, ಇದ್ದಿದ್ದ ದುಡ್ಡು ಹಾಗೆ ಇರುತ್ತೆ ಆ ವರ್ಷ. ಆ ಸಲುವಾಗಿ 1 ಅಂತ ಬರ್ಕೊಳ್ಳೋಣ. ಈಗ ಸೆಕೆಂಡ್ ಇಯರ್ಗೆ ಇಂಟ್ರೆಸ್ಟ್ ಕೊಡೋದಿತ್ತಂದ್ರೆ ಹೆಂಗ್ ಮಾಡ್ಬೇಕಂದ್ರೆ, ನಿಮ್ಗೆ ಲೆಕ್ಕ ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ಕ್ಯಾಲ್ಕುಲೇಟರ್ ಅಲ್ಲಿ ಮಾಡ್ಕೋಬಹುದು. ಈಗ ನೋಡ್ಕೊಳ್ಳಿ, 1.1 ಇಯರ್ದು ಗೊತ್ತಾಯ್ತು. ಈಗ ಸೆಕೆಂಡ್ ಇಯರ್ಗೆ ಮಾಡ್ಬೇಕಂದ್ರೆ ಇಂಟು ಹೊಡೆದು, ಇದು 1 ಇಯರ್ದು ಗೊತ್ತಾಯ್ತಲ್ಲ, ಈಗ ಇಂಟು ಹೊಡೆದು ಈಕ್ವಲ್ ಹೊಡೆದ್ಬಿಟ್ರೆ ಇದು ಸೆಕೆಂಡ್ ಇಯರ್ ಬರುತ್ತೆ. ಇದು ಏನ್ ಬರುತ್ತೆ, 1.21 ಬಂತು. ಇಲ್ಲಿ 1.21 ಹಾಕ್ಬಿಡೋದು. ಮತ್ತೆ ಹಾಗೆ ಥರ್ಡ್ ಇಯರ್ದು ಬೇಕು ಅಂದ್ರೆ ಮತ್ತೊಂದ್ಸಲ ಈಕ್ವಲ್ ಟು ಹೊಡೆಯೋದು. ಇದು ಬಂದ್ಬಿಟ್ಟು 1.331 ಥರ್ಡ್ ಇಯರ್ದು. ಮತ್ತೆ ಇನ್ನೊಂದ್ಸಲ ಈಕ್ವಲ್ ಹೊಡೆದ್ರೆ ಮತ್ತೆ ಫೋರ್ತ್ ಇಯರ್ದು ಬರುತ್ತೆ. ಹೀಗೆ ಹೊಡಿತಾ ಹೋಗ್ಬೇಕು. ಯಾಕಂದ್ರೆ ಕ್ವಶನ್ ಅಲ್ಲಿ ನಮಗೆ ಇಂಟ್ರೆಸ್ಟ್ ಫ್ಯಾಕ್ಟರ್ ಕೊಟ್ಟಿರಲ್ಲ. ನಾ ಇಲ್ಲಿ ಮೇಲ್ಗಡೆ ಮೆನ್ಷನ್ ಮಾಡಿರೋ ಕ್ವಶನ್ ಅಲ್ಲಿ ಇಂಟ್ರೆಸ್ಟ್ ಫ್ಯಾಕ್ಟರ್ ಟೇಬಲ್, ಕಂಪೌಂಡೆಡ್ ಫ್ಯಾಕ್ಟರ್ ಟೇಬಲ್ ಕೊಟ್ಟಿದ್ದಾರೆ. ಆ ಸಲುವಾಗಿ ಈಗ ಎಕ್ಸಾಮ್ ನಲ್ಲಿ ಗೊತ್ತಿಲ್ಲ ಅಂದ್ರೆ ಈ ತರ ಮಾಡ್ಕೋಬೇಕು. ಈಗ ಅದೇ 8% ಕೊಟ್ಟಿದ್ರೆ ಏನ್ ಮಾಡ್ಬೇಕು,
1.08 ಇಂಟು 1.11 ಇದು 2 ಇಯರ್ಸ್ ಆಯಿತು, ಈಗ 3 ಇಯರ್ಸ್ ಆಯಿತು, ಈ 4 ಇಯರ್ಸ್ ಆಯಿತು, ಎಲ್ಲಾನು ಹೀಗೆ ಮಾಡ್ಕೋತ ಹೋಗ್ಬೇಕು. ಈಗ ಮಾಡಿದ್ರೆ ನಮಗೇನು ಇಷ್ಟು ಬಂತು ಕೊಳ್ಳಿ. ಫ್ಯೂಚರ್ ಅಲ್ಲೂ ಕಂಡಿಡ್ಕೋಬೇಕು. ಈಗ ಇದೆಷ್ಟು ಮಾಡಿಬಿಟ್ರೆ ಕ್ವಶನ್ ಬಿಟ್ಬಿಡ್ಬೇಕು ನೀವು. ಈಗ ಈ ಟೇಬಲ್ ನಲ್ಲಿ ಏನಿದೆಯಲ್ಲ ಫ್ಯೂಚರ್ ಅಲ್ಲೂ ಕಂಡಿಡ್ಕೋಬೇಕು. ಫ್ಯೂಚರ್ ಅಲ್ಲೂ ಕಂಡಿಡ್ಕೋಬೇಕಂದ್ರೆ ಇನ್ವೆಸ್ಟ್ಮೆಂಟ್ ಇಂಟು ಫ್ಯಾಕ್ಟರ್ ಮಾಡ್ಕೋಬೇಕು. ಇನ್ವೆಸ್ಟ್ಮೆಂಟ್ ಇದೆ 1000, ಈಗ 1000 ಇದೆಯಲ್ಲ ಇಂಟು 1.21 ಈಕ್ವಲ್ ಟು 1210. ಸೇಮ್ ಹೀಗೆ 2000 ಪ್ಲಸ್ 2000 ಇಂಟು 1.1 ಈಕ್ವಲ್ ಟು 2200. ನೆಕ್ಸ್ಟ್ 4000 ಇಂಟು 1 ಈಕ್ವಲ್ ಟು 4000. ಇದೆಲ್ಲ ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 7410. ಇದು ನಮ್ಮ ಟೋಟಲ್ ಫ್ಯೂಚರ್ ವ್ಯಾಲ್ಯೂ. ಆಗುತ್ತೆ. ಇದೇ ತರ ಇನ್ನೊಂದು ಲೆಕ್ಕ ಈಗ ತಳಗಡೆ ಬರುತ್ತೆ ನೋಡಿ. ಸೇಮ್ ತರ ಲೆಕ್ಕ. ಅವ್ರೇನು ಕೊಟ್ಟಿದ್ದಾರೆ, ಫಸ್ಟ್ ಟೋಟಲ್ ಆಗಿ ಇಲ್ಲಿ 5 ಇಯರ್ಸ್ ನಲ್ಲಿ ಇನ್ವೆಸ್ಟ್ ಮಾಡ್ತಾನೆ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ಫಿಫ್ತ್ ಇಯರ್. ಮತ್ತೆ ಫಸ್ಟ್ ಇಯರ್ ನಲ್ಲಿ ಏನ್ ಮಾಡ್ತಾನೆ ಅವನು 1000, ಸೆಕೆಂಡ್ ಇಯರ್ 2000, ಥರ್ಡ್ ಇಯರ್ 3000, ಫೋರ್ತ್ ಇಯರ್ 4000, ಮತ್ತೆ ಫಿಫ್ತ್ ಇಯರ್ 5000. ಮತ್ತೆ ಇಯರ್ಸ್ ಕಂಪೋನೆಂಟ್ ನಾ ಹೇಳಿದ್ನಲ್ಲ, ಎಂಡ್ ಆಫ್ ದ ಇಯರ್ಗೆ ಇನ್ವೆಸ್ಟ್ ಮಾಡಿದ್ದಾನೆ. ಸೊ ಅದಕ್ಕೆ ಏನ್ ಮಾಡ್ಕೋಬೇಕು ನಾವು, ಇಲ್ಲಿ ಇದು ಇಯರ್ಗೆ 4 ಸತಿ 4 ಇಯರ್ಸ್ ಇಂಟ್ರೆಸ್ಟ್ ಬರುತ್ತೆ. ಇದು 3, 2, 1, 0. ಕಂಪೌಂಡ್ ಫ್ಯಾಕ್ಟರ್ ಎಷ್ಟು ಕೊಟ್ಟಿದ್ದಾರೆ, ಈಗ ಇಲ್ಲಿ ಕ್ವಶನ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ, 5% ಕೊಟ್ಟಿದ್ದಾರೆ. ನಮಗೆ 5% ಕೊಟ್ಟಿದ್ದಾರೆ. 5% ನಾವು ಏನ್ ಮಾಡ್ಕೋಬಹುದು, 5/100 ಈಕ್ವಲ್ ಟು 0.05. ಇದನ್ನ ನಾವು ಫ್ಯೂಚರ್ ಅಲ್ಲಿ ಕ್ಯಾಲ್ಕುಲೇಟ್ ಅಲ್ಲಿ ಮಾಡಿದ್ರೆ 1.05 ಬರುತ್ತೆ. ಈಗ ಲಾಸ್ಟ್ ಇಯರ್ಗೆ ಏನಿಲ್ಲ ಅಂದ್ರೂ 1, ಆದ್ಮೇಲೆ 1 ಇಯರ್ಗೆ 1.05. ಈಗ ಸೆಕೆಂಡ್ ಇಯರ್ಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು. ಇಲ್ಲಿ ಇನ್ನೊಂದ್ಸತಿ ನೋಡ್ಕೊಟ್ರೆ ಅಲ್ಲಿ ಅರ್ಥ ಆಗಿದ್ದಿಲ್ಲ ಅಂದ್ರೆ ಕಂಪೌಂಡ್ ಫ್ಯಾಕ್ಟರ್ ಹೆಂಗ್ ಮಾಡ್ಬೇಕಂದ್ರೆ ನೋಡ್ಕೊಳ್ಳಿ. ಈಗ 1.05 ಇದೆ. ಈಗ ನೆಕ್ಸ್ಟ್ ಇಯರ್ ತೊಳ್ಕೋಬೇಕು ನಾವು. ಈಕ್ವಲ್ ಟು ಹೊಡೆಯೋದು ಏನ್ ಬತ್ತು, 1.102.5 ಬರುತ್ತೆ. ಅದನ್ನ ಅಷ್ಟೇ ಬಿಟ್ಬಿಡ್ಬೇಕು. ಮತ್ತೊಂದ್ಸತಿ ಮಲ್ಟಿಪ್ಲಿಕೇಶನ್ ಈಕ್ವಲ್ ಟು ಹೊಡೆದು 1.1 ಈಗೇನು ಬಂತು, 1.158 ಬಂತು. ಮತ್ತೊಂದ್ಸಲ ಈಕ್ವಲ್ ಟು ಹೊಡೆದ್ರೆ 1.215 ಬಂತು. ಈಗ ಏನಂತಿದೆ, ಇಲ್ಲಿವರೆಗೂ ಗೊತ್ತಾಯ್ತು ನಮಗೆ. ಈಗ ಫ್ಯೂಚರ್ ವ್ಯಾಲ್ಯೂ ಕಂಡಿಡ್ಕೋಬೇಕು. ಫ್ಯೂಚರ್ ವ್ಯಾಲ್ಯೂ ಗೊತ್ತಲ್ವಾ, ಏನ್ ಮಾಡೋದು, ಇನ್ವೆಸ್ಟ್ಮೆಂಟ್ ಇಂಟು ಫ್ಯಾಕ್ಟರ್ ಮಾಡೋದು. 1000 ಇಂಟು 1.215, 1000 ಇಂಟು 1.215 ಈಕ್ವಲ್ ಟು 1215. ಇದೇ ತರ ಸೇಮ್ ಎದಕ್ಕೆ ಮಾಡಬೇಕು, 2000 ಇವೆಲ್ಲದಕ್ಕೂ ಮಾಡಿದ್ರೆ ವ್ಯಾಲ್ಯೂ ಈ ತರ ಬರುತ್ತೆ ನಮಗೆ. 2316 3309 4200 5000. ವ್ಯಾಲ್ಯೂ ಸ್ವಲ್ಪ ನಿಮ್ ಲೆಕ್ಕ ಮಾಡುವಾಗ ಲಾಸ್ಟ್ ಡಿಜಿಟ್ ಚೇಂಜ್ ಇಟ್ಕೊಂಡು ನಿಮ್ಗೆ ಒಂದು ಸ್ವಲ್ಪ ಚೇಂಜ್ ಬರ್ತಿರ್ಬೋದು. ಆದ್ರೆ ಸ್ವಲ್ಪ ಡಿಜಿಟ್ ನಲ್ಲಿ ವೇರಿಯೇಷನ್ ಆದ್ರೆ ನಡೆಯುತ್ತೆ. 16,041 ಆಗುತ್ತೆ. ಟೋಟಲ್ ಆನ್ಸರ್ 16,040 ಆಗುತ್ತೆ. ಇದರಲ್ಲಿ ಸ್ವಲ್ಪ ವೇರಿಯೇಷನ್ ಆದ್ರೂ ನಡೆಯುತ್ತೆ. ನಿಮ್ 16,000 ಬಂದ್ರೂ ನಮ್ಮ ಆನ್ಸರ್ ಕರೆಕ್ಟೇ ಆಗುತ್ತೆ. ಇಷ್ಟು ನಮ್ಗೆ ಇವತ್ತು ಮಾಡಿರೋ ಲೆಕ್ಕದಲ್ಲಿ ಇರೋ ಆನ್ಸರ್ಗಳು. ನಿಮ್ಗೆ ಇದ್ರಲ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ವಿಡಿಯೋನಲ್ಲಿ ನಿಮಗೆ ಲೆಕ್ಕ ಅರ್ಥ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವ್ರಿಗೂ ವಿಡಿಯೋ ಪ್ರಾಬ್ಲಮ್ ಅನ್ನ ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡಿ. ಧನ್ಯವಾದಗಳು.